ಸೆಗಣಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾ. ನೋಡಿ ನಾವು ಮಿಕ್ಸ್ ಮಾಡುವಂತ ವಿಧಾನ ಇದನ್ನು ಈ ರೀತಿ ಮಿಷನ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಈ ರೀತಿ ಮಿಕ್ಸ್ ಆಗಬೇಕು. ಅದಕ್ಕೆ ಮಿಷಿನ್ ಇಲ್ಲದವರು ಕೈಯಲ್ಲಿ ಮಾಡ್ಬೋದಾ? ಕೈಯಲ್ಲಿ ಮಾಡ್ಬೋದು, ತುಂಬಾ ಲೇಟ್ ಆಗ್ತದೆ. ಈ ರೀತಿ ಇರ್ತದೆ ಎಲ್ಲ ಎರೆಹುಳಗಳೆಲ್ಲ ಇಲ್ಲಿ ಬಂದು ನೋಡಿ ಇಲ್ಲಿ ನೋಡ್ಬೋದು ಸರ್. ನಿಮ್ಗೆ ಕೊಡ್ಬೇಕಾದ್ರೆ ಇದನ್ನ ಹೀಗೆ ಮಾಡಿದ್ರೆ ಆಯ್ತು. ಈಗ ನಾವು ನಮ್ಗೆ ಯಾರಿಗ ಬೇಕಾದ್ರೆ ಎರೆಹುಳ ಬೇರ್ಪಡಿಸುವಂತಹ ವಿಧಾನ ನಮ್ದು. ಹಾಗೆ ಇದ್ರಲ್ಲಿ ಈಗ ಈ ರೀತಿ ನೀರು ಬಿಟ್ರೆ ಹೆಗ್ಗಣ ಹೋಗುದಿಲ್ಲ. ಅಂದ್ರೆ ನೀರಿಗೆ ಎಲ್ಲವೂ ಭಯ ಪಡ್ತವೆ. ಅದಕ್ಕಾಗಿ ನೀರು ಸೇಕರಣೆ ಮಾಡಿ ಇಟ್ಟದ್ದು ಇಲ್ಲಿ. ಅಲ್ಲ ಅಂದ್ರೆ ಇದ್ರಲ್ಲಿ ಮತ್ತೆ ಹುಳ ಆಗಬಾರ್ದು ಅಂತ ಹೇಳಿ ಮೀನನ್ನು ಬಿಟ್ಟದ್ದು. ಗೊಬ್ಬರದ ಗುಂಡಿಯಲ್ಲಿ ಸಿಗ್ತದೆ ಅದಲ್ವಾ? ಅದಲ್ಲ, ಇದು ಮಣ್ಣು ತಿನ್ನುವುದಿಲ್ಲ. ಇದು ಬರೇ ನಾವು ಹಾಕಿದಂತಹ ಸೆಗಣಿ ಆಗ್ಲಿ ಗೊಬ್ಬರ ಈ ರೀತಿಯನ್ನು ಅದರಿಂದ ತೆಗ್ದದ. ಹೌದು ಸರ್, ಅದರಿಂದ ಅದರ ಒಳಗಡೆ ಉಂಟು ಈಗ ಈ ರೀತಿ ಉಂಟು ಸರ್. ಡೈಲಿ ಬೀಳ್ತದಲ್ಲ? ಡೈಲಿ ಬೀಳ್ತದೆ ನೋಡಿ, ಈ ರೀತಿ ಉಂಟು ಎರೆಜಲ. ಸೂಪರ್ ಇದೆ ಅಲ್ಲ? ಇದು ಬೇಕಾದವರಿಗೆ ಕೊಡ್ಬೋದು ಇದನ್ನು. ಅಂದ್ರೆ ನಾವು ಯಾವುದಕ್ಕೆಲ್ಲ ಎಲ್ಲಾ ಕೃಷಿಗೆ ಆಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಪೆಟ್ಟು. ನಾನಿವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಚಾರ್ವಾಕ ಗ್ರಾಮದಲ್ಲಿದೆ. ಅದರ ಕೃಷಿಯ ಜೊತೆಗೆ ಒಂದು ಎರೆಹುಳನ್ನು ತುಂಬ ಚೆನ್ನಾಗಿ ಬೆಳಿಬೋದು ಅಂತೇಳಿ ತೋರಿಸಿಕೊಟ್ಟಿರುವಂಥ ಸ್ನೇಹಿತರೆ, ಎರೆಹುಳ ಗೊಬ್ಬರ ಮಾಡಿ ಯಶಸ್ವಿಯಾಗಿರುವಂತಹ ಜಯಂತಕ್ಕ ನಮ್ಮ ಜೊತೆ ಇದ್ದಾರೆ. ಅಕ್ಕ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎರೆಹುಳ ಗೊಬ್ಬರ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಾಲಿನ ಕೆಲಸ. ಯಾಕಂದ್ರೆ ತುಂಬಾ ಜನರು ಪ್ರಾರಂಭ ಮಾಡ್ತಾರೆ, ಅದನ್ನು 3 ತಿಂಗಳ ನಿಲ್ಲಿಸಿ ಬಿಡ್ತಾರೆ. ಇದನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಮೇನ್ ಏನೇನ್ ಬೇಕಾಗುತ್ತೆ ಸರ್? ದನ ಒಂದು ಬೇಕು ಸರ್. ದನ ಅಂದ್ರೆ ನಮ್ಮ ಕಡೆ ಎಲ್ಲ ಕಡೆ 2 ರೀತಿಯಲ್ಲಿ ಮಾಡ್ತಾರೆ. ಒಂದು ಅಟ್ಟಿ ಗೊಬ್ಬರ ಮಾಡಿ ಮಾಡ್ತಾರೆ, ಇನ್ನೊಂದು ಸೆಗಣಿ ತೆಗೆಯುವಂತಹ ಕೆಲಸ 2 ಇದರಲ್ಲಿ ಮಾಡ್ತಾರೆ. ಆದ್ರೆ ಅಟ್ಟಿ ಗೊಬ್ಬರ ಮಾಡಿ ನಾವು ಮಾಡುವಂತಹ ವಿಧಾನ ಅಂದ್ರೆ ಅಟ್ಟಿ ಗೊಬ್ಬರವನ್ನೇ ಮಾಡಿ ಅದನ್ನ ಎರೆಹುಳ ಘಟಕಕ್ಕೆ ತುಂಬಿಸ್ತೇವೆ. ಸ್ನೇಹಿತರೆ ನೋಡಿ, ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಆಗಿ ನೋಡಿ ಇದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಿ ಪ್ಲಾಸ್ಟಿಕ್ ಫೈಬರ್ ಗಳನ್ನೆಲ್ಲ ಹಾಕಿ ಯಾವುದೇ ಕಸಗಳನ್ನು ಇದಕ್ಕೆ ಹಾಕದೆ ಇದರ ಸೆಗಣಿಯನ್ನು ಮಾತ್ರ ತೆಗಿತಾರೆ. ಅದನ್ನು ಗೊಬ್ಬರ ಗ್ಯಾಸ್ಗಿಂತದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಹಂತದಲ್ಲಿ ಇಲ್ಲಿ ಗೊಬ್ಬರವನ್ನು ಮಾಡ್ತಾರೆ. ಅಂದ್ರೆ ಕಸ ಕಡ್ಡಿಗಳನ್ನು ತಗೊಂಡ್ಬಂದು ಕಾಡಿಂದೆಲ್ಲ ಎಲೆಗಳನ್ನೆಲ್ಲ ತಗೊಂಡ್ಬಂದು ಇದ್ರ ಅಡಿಗೆ ಹಾಕ್ತಾರೆ. ಇದು ಪ್ರತಿದಿನ ಗೊಬ್ಬರ ಆಗ್ತಿರ್ತದೆ. ಇದನ್ನು ನೀವು ಅಲ್ಲಿಗೆ ಶಿಫ್ಟ್ ಮಾಡ್ತಿರಲ್ಲ? ಅಡಿಕೆ ಗಿಡದಲ್ಲಿ ಸಿಗುವಂತಹ ಸೋಗೆ ಇದನ್ನ ಹೇಗೆ ಕಟ್ ಮಾಡಿರುವಂತದ್ದು? ಹುಲ್ಲು ಹುಡಿ ಮಾಡುವಂತಹ ಮಿಷನ್, ಹುಲ್ಲು ಕಟಿಂಗ್ ಮಾಡುವಂತಹ ಮಿಷನ್ ಉಂಟಲ್ಲ ಸರ್, ಅದರಿಂದ ನಾವು ಕಟ್ ಮಾಡಿ ಅದನ್ನು ಅಟ್ಟಿ ಗೊಬ್ಬರಕ್ಕೆ ಹಾಕಿ ಅಲ್ಲಿ ಗೊಬ್ಬರ ರೆಡಿ ಮಾಡಿ ಗೊಬ್ಬರವನ್ನು ನಾವು ಎರೆಹುಳ ಘಟಕಕ್ಕೆ ಅಂದ್ರೆ ಈ ರೀತಿ ಹುಡಿ ಹುಡಿ ಮಾಡ್ತೀರಿ ಅಲ್ಲ? ಹುಡಿ ಮಾಡಿದಷ್ಟು ನಮಗೆ ಇದು ಚಂದ ಬರ್ತದೆ. ಈಗ ಹುಡಿ ಆಗ್ತದಲ್ಲ, ಅದೇ ಸ್ಮೂತ್ ಬರ್ತದೆ. ಗೊಬ್ಬರ ಆದಷ್ಟು ಬೇಗ ಆಗ್ತದೆ. ಅಟ್ಟಿ ಗೊಬ್ಬರ ಇದು ಹುಲ್ಲು ಕಟ್ ಮಾಡ್ಲಿಕ್ಕೆ ಸಬ್ಸಿಡಿಯಲ್ಲಿ ಸಿಗುವಂತದ್ದು. ಇದರಲ್ಲಿ ನೋಡಿ ಸೋಗೆಯನ್ನು ಕಟ್ ಮಾಡ್ತಾರೆ. ಆನ್ ಮಾಡಿ ಅಂತೆ. ಈ ಹುಡಿ ಮಾಡಿದನ್ನು ನೇರ ಎರೆಹುಳ ಗೊಬ್ಬರಕ್ಕೆ ಹಾಕ್ತೀರಾ ಅಥವಾ ಹಟ್ಟಿ ಗೊಬ್ಬರಕ್ಕೆ ಹಾಕ್ತೀರಾ? ನಾವು ಮಾಡುವಾಗ ಹಟ್ಟಿ ಗೊಬ್ಬರಕ್ಕೆ ಹಾಕುದು ಇದನ್ನು. ಹಟ್ಟಿಗೆ ಹಾಕುದು. ಅದರಲ್ಲಿ ಒಳ್ಳೆ ಇನ್ನೂ ಕಂಪೋಸ್ಟ್ ಆಗಿರ್ತದೆ. ಹೌದು, ಎರೆಹುಳ ಘಟಕ ಮಾಡುದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಇದರಲ್ಲಿ ದೊಡ್ಡ ಇನ್ಕಮ್ ನಾವು ಅರ್ನ್ ಮಾಡ್ಬೋದು. ಇದಕ್ಕೆ ತುಂಬಾ ಕಷ್ಟ ಉಂಟು. ಯಾಕೆ ಕಷ್ಟ ಅಂದ್ರೆ ಎರೆಹುಳ ಉಳಿಸಿಕೊಳ್ಳುವುದು ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂತ ಎಲ್ಲದಕ್ಕೂ ಆಹಾರ ಯಾವುದು? ಎರೆಹುಳ. ಎಲ್ಲವೂ ಹುಡುಕಿಕೊಂಡು ಬರ್ತದೆ ಎರೆಹುಳವನ್ನು. ಅದಕ್ಕೋಸ್ಕರ ಅದಕ್ಕೆ ಜಾಗ್ರತೆಯಿಂದಾಗಿ ನಾವು ಮಾಡ್ಬೇಕು. ಈಗ ಇರುವೆ ಎಲ್ಲ ಬರದಿದ್ದಲ್ಲಿ ಏನ್ ಮಾಡಿದ್ರಿ? ಇರುವೆ ಬರುದಕ್ಕೆ ಸರ್ ಇಲ್ಲಿ ನೀರು ಹಾಕಿದ್ದು. ನೀರು ಇದರಲ್ಲಿ ನೋಡಿ ಗಪ್ಪಿ ಮೀನು ಉಂಟು. ಅದಂದ್ರೆ ನೀರು ನಿಲ್ತದಲ್ಲ, ಅದು ಯಾವುದೇ ಕ್ರಿಮಿಕೀಟ ಇರುವೆ ಪಾಸ್ ಆಗ್ಬಾರ್ದು ಅಂತ, ಮತ್ತೆ ಕ್ರಿಮಿಕೀಟ ಅಲ್ಲಿ ಇರಬಾರ್ದು ಅಂತ ಹೇಳಿ ನಾವು ಇದನ್ನ ಹಾಕಿದ್ದು. ಯಾವುದು? ಮೀನನ್ನು ಹಾಕಿ. ಇಲ್ಲಿ ಕೂಡ ಎಲ್ಲ ಬಿಲ್ಡಿಂಗ್ ಸುತ್ತ ನೀರಿನ ವ್ಯವಸ್ಥೆ ಉಂಟು ಸರ್. ನೋಡಿ ಸ್ನೇಹಿತರೆ, ಯಾವುದೇ ಇರುವೆಗಳು ಪಾಸ್ ಆಗಬಾರ್ದು ಅಂತ ಹೇಳಿ ಇದು ಫಸ್ಟ್ ಅಂತ ಹೇಳ್ತಾರೆ ಇರುವೆಗೆ. ಆಮೇಲೆ ಹೆಗ್ಗಣಗಳಿಗೆಲ್ಲ ಹೇಗೆ ನೀವು ಅದನ್ನು ತಡಿತೀರಿ? ಹೆಗ್ಗಣ ಹೋಗದಾಗೆ ನೀರು ಬಿಟ್ಟಿದ್ದೇವಲ್ಲ ಸರ್, ಹಾಗೆ ಇದ್ರಲ್ಲಿ ಈಗ ಈ ರೀತಿ ನೀರು ಬಿಟ್ರೆ ಹೆಗ್ಗಣ ಹೋಗುದಿಲ್ಲ. ಅಂದ್ರೆ ನೀರಿಗೆ ಎಲ್ಲವೂ ಭಯ ಪಡ್ತವೆ. ಅದಕ್ಕಾಗಿ ನೀರು ಸೇಕರಣೆ ಮಾಡಿ ಇಟ್ಟದ್ದು ಇಲ್ಲಿ. ಅಂದ್ರೆ ಇದರಲ್ಲಿ ಮತ್ತೆ ಹುಳ ಆಗಬಾರ್ದು ಅಂತ ಹೇಳಿ ಮೀನನ್ನು ಬಿಟ್ಟದ್ದು ಸರ್. ಎರೆಹುಳ ಘಟಕಕ್ಕೆ ಮೊದಲಾಗಿ ನಾವು ಸೆಗಣಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ನಾವು ಮಿಕ್ಸ್ ಮಾಡುವಂತ ವಿಧಾನ ಈ ರೀತಿ ಮಿಷನ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಈ ರೀತಿ ಮಿಕ್ಸ್ ಆಗಬೇಕು. ಅದಕ್ಕೆ ಮಿಷಿನ್ ಇಲ್ಲದವರು ಕೈಯಲ್ಲಿ ಮಾಡ್ಬೋದಾ? ಕೈಯಲ್ಲಿ ಮಾಡ್ಬೋದು, ತುಂಬಾ ಲೇಟ್ ಆಗ್ತದೆ. ಮಾಡಬಾರ್ದು. 2 ದಿನ ನೀರಲ್ಲಿ ಹಾಕಿಟ್ರೆ ಅದು ನೀರಾಗುದಿಲ್ಲ. ಅದನ್ನು ಮಿಕ್ಸ್ ಮಾಡ್ಲಿದ್ರೆ ಮಾತ್ರ ನೀರಾಗುದು. ಅದು ಏನು ಕಾರಣಕ್ಕೋಸ್ಕರ ಆ ರೀತಿ ಅಷ್ಟು ನೀರು ಮಾಡ್ಬೇಕು ಅಂತ ಹೇಳಿ? ನೀರ ಅದೆಂತ ಗೊತ್ತುಂಟು ಸರ್, ಈ ಇದುಂಟಲ್ಲ ಸಿಪ್ಪೆ, ಈ ಸಿಪ್ಪೆಯನ್ನು ನಾವು ಹೀಗೆ ಮುಳುಗಿಸ್ಬೇಕು. ಈಗ ಈ ರೀತಿ ಮುಳುಗಿತ ಈ ತೆಂಗಿನ ನಾರನ್ನು ಯಾಕೆ ಮಾಡುವುದಂದ್ರೆ ಇಲ್ಲಿ ಎರೆಹುಳಗಳು ಮರಿ ಇಡುವುದು.
ಇದರ ಒಳಗಡೆ ಹೋಗಿ ಮರಿ ಹೌದಾ? ಇಡುದು. ಅದಕ್ಕೋಸ್ಕರ ಈ ಎರೆಹುಳ ಇದು ಕರಿ ಉಂಟಲ್ಲ ಇದನ್ನು ಹಾ. ಇಲ್ಲಿ ನೋಡಿ ಸರ್, ಹ್ಮ್. ಈ ಕಡೆ ನೋಡಿ, ಇದನ್ನು ಅಡಿಭಾಗದಲ್ಲಿ ಸ್ಟಾರ್ಟಿಂಗ್ ಹಾ. ಪ್ರಥಮ ಹಂತವಾಗಿ ಇದನ್ನು ಈಗ ಈಗ ಇಡ್ಬೇಕು. ಹಾ. ಎಲ್ಲ ಎಷ್ಟು ಒಂದು ಲೇಯರ್ ಒಂದು 2 ಲೇಯರ್ ಸಹ ಇಡ್ಬೋದು. ಅಟ್ಟಿ 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 ಇಡ್ಬೇಕು. ಫಸ್ಟ್ ಅಡಿಗೆ ಇದನ್ನ ಇಡುದು. ಅಡಿಗೆ ಅಡಿಭಾಗದಲ್ಲಿ ಫಸ್ಟ್ ಗೆ ಸೆಗಣಿ ನೀರು ಚೆನ್ನಾಗಿ ತಾಗಿರ್ಬೇಕಲ್ಲ. ಚೆನ್ನಾಗಿ ಸೆಗಣಿ ನೀರು ತಾಗಿರ್ಬೇಕು. ಹ್ಮ್. ಸೆಗಣಿಯಲ್ಲಿ ಮುಳುಗಿರ್ಬೇಕು ಅದು. ಹ್ಮ್. ಅಂತಹ ಇದನ್ನು ಅಡಿಯಾಗಿ ಅಟ್ಟಿಯಾಗಿ ಇಡ್ತಾ ಬರ್ಬೇಕು. ಹೌದು, ಒಂದರ ಮೇಲೆ ಒಂದು ಹೀಗೆ ಇಡ್ಬೇಕು. ಅಂದ್ರೆ ಹಾ. ಅಲ್ಲಿ ಈ ರೀತಿ ಹಾ. ಯಾವ ರೀತಿ ಆಗ್ಬೋದು ನಮ್ಮ ಅನುಕೂಲ ಆಗುವ ಹಾಗೆ. ಹಾ. ಅಂದ್ರೆ ಅಲ್ಲಿ ಮರಿ ಇಡ್ಲಿಕ್ಕೆ ಅಂದ್ರೆ ನಾನು ಹೇಳಿದ್ದೇನಲ್ಲ, ಹ್ಮ್. ಮರಿ ನೋಡಿ ಇದರ ಒಳಗಡೆ ಮರಿ ಇಡುವುದು. ಹಾ. ಅದು ಎಷ್ಟು ಪದರ ಬೇಕು, ಎಷ್ಟು ಅದಕ್ಕೆ ಹಾ. ಜಾಗ ಬೇಕು ಅಂತ ಅದನ್ನು ನಾವು ಒಂದು ಕ್ಲೀನ್ ಮಾಡಿ ಇಟ್ಬೇಕು. ಈಗ ಇಟ್ರೆ ಅಲ್ಲಿ ಆ ಮರಿ ಅಂದ್ರೆ ಇದು ಎಂತ ಗೊತ್ತುಂಟ, 1 ತಿಂಗಳಾದ ನಂತರ ಇದನ್ನೆಲ್ಲ ಮರಿಗಳು ತಿಂದಿರ್ತದೆ. ಹಾ. ತಿಂದು ಮರಿ ಅಲ್ಲಿ ಇರ್ತದೆ. ಹಾ. ಲಾಸ್ಟ್ಗೆ ನಾವು ತೆಗೆಯುವಾಗ ಅದು ಗೊತ್ತಾಗ್ತದೆ ನಮ್ಗೆ ಮರಿ ಇಡುವಂತಹದ್ದು. ಹಾ. ನಂತರ ಅಟ್ಟಿ ಗೊಬ್ಬರವನ್ನು ಇದಕ್ಕೆ ಹಾಕುದು, ತುಂಬಿಸ್ತಾ ಹೋಗುದು. ಇದ್ರಲ್ಲಿ ಇದೀಗ ಅಟ್ಟಿ ಗೊಬ್ಬರ ಈ ಹೈಟ್ ಇದೆ ಅಲ್ಲ, ಹಾ. ಇದ್ರಲ್ಲಿ ಫುಲ್ ತುಂಬಿಸ್ತೀರಾ? ಫುಲ್ಲು ತುಂಬಿಸ್ತೇವೆ, ಅದು ಮತ್ತೆ ಕೆಳಗೆ ಜಗ್ತದೆ. ಈ ಹೈಟ್ ವರೆಗೆ ಬರ್ತದೆ ಇಲ್ಲಿ ಬರ್ತದೆ ಅಲ್ವಾ? ನಾವು ತುಂಬಿಸುವಾಗ ತರ ಫುಲ್ಲು ತುಂಬಿಸ್ಬೇಕು. ಹಾ. ಮತ್ತೆ ಕೆಳಗೆ ಬರ್ತದೆ. ಹಾ. ಕೆಳಗೆ ಬಂದಾಗ ಹಾ. ನಾವು ಇದಕ್ಕೆ ಎಂತ ಗೊತ್ತುಂಟ, ಹಾ. ಈ ರೀತಿಯ ಅಟ್ಟಿ ಗೊಬ್ಬರವನ್ನು ಅಲ್ಲ ಸೆಗಣಿಯನ್ನು ಚೆನ್ನಾಗಿ ಕಲುಕಿಸಿ ಅದಕ್ಕೆ ಮೇಲೆ ಹಾಕ್ಬೇಕು. ಇದಕ್ಕೆ ಲೇಯರ್ ಕೊಡ್ಬೇಕು. ಈಗ ನೀವು ಈಗ ಅದೊಂದು ಗೊಬ್ಬರ ತುಂಬಿಸ್ತೇನೆ ಅಂತ ಹೇಳಿದ್ರಲ್ಲ, ಎಷ್ಟು ದಿನದ ನಂತರ ಅದಕ್ಕೆ ಎರೆಹುಳನ್ನು ಹಾಕ್ಬೇಕು? ಒಂದು 40 ದಿವಸ ಬೇಕು ಸರ್. ಅದಂದ್ರೆ ಅದರಲ್ಲಿ ಅಟ್ಟಿ ಗೊಬ್ಬರ ಸಡನ್ ಆಗಿ ಇದಕ್ಕೆ ಹಾಕುದಲ್ಲ, ಅದರಲ್ಲಿ ಗ್ಯಾಸ್ ಇರ್ತದೆ, ಬಿಸಿ ಇರ್ತದೆ. ಬಿಸಿ ಇರ್ತದೆ. ಆ ಬಿಸಿ ಎಲ್ಲ ತಣ್ಣಗ ಅಂದ್ರೆ ಅದಕ್ಕೆ ನೀರು ಕೊಡ್ತಾ ಇರ್ಬೇಕು. ಅದು ಅದರ ಬಿಸಿ ಎಲ್ಲ ಹೋಗಿ ತಣ್ಣಗಾದ ನಂತರ ನಾವು ಈ ಸೆಗಣಿ ನೀರು ಕೊಡ್ತಾ ಬರ್ಬೇಕು. ಆಗ ತಣ್ಣೀರಾಗ್ತದೆ, ತಂಪಾಗ್ತದೆ. ಎಷ್ಟು ದಿನಕ್ಕೊಂದ್ಸಲ ಸೆಗಣಿ ನೀರು? ಒಂದು ವಾರಕ್ಕೊಮ್ಮಾದ್ರೂ ಸೆಗಣಿ ನೀರು ಕೊಡ್ತಾ ಬರ್ಬೇಕು. ಅಂದ್ರೆ ಸುಮಾರು 40 ದಿನ ಅಂತ ಹೇಳಿದ್ರೆ ಒಂದು 6-7 ಬಾರಿ ಕೊಡ್ಬೇಕು. ಎಷ್ಟು ಹಾಗೆ ಕೊಟ್ಟು ಬಂದ್ರೆ ಅಲ್ಲಿ ತಂಪಾಗಿರ್ತದೆ. ತಂಪಾದ ಮೇಲೆ ಯಾವ ಸೈಡ್ ಇಂದ ಎರೆಹುಳನ್ನು ಬಿಡ್ತೀರಿ? ಅಂದ್ರೆ ಎಲ್ಲಿಯೂ ಸಹ ಬಿಡ್ಬೋದು. ಅದು ಆ ಸೈಡ್ ಈ ಸೈಡ್ ಅಂತಿಲ್ಲ, ಎಲ್ಲಿಯೂ ಬಿಡ್ಬೋದು. ಅಂದ್ರೆ ಬಿಡ್ಬೋದು. ಬಿಟ್ಟ ನಂತರ ಪುನಃ ಅದಕ್ಕೆ ಎಂತ ಗೊತ್ತಂದ್ರೆ ಸೆಗಣಿ ನೀರು ಕೊಡ್ಬೇಕು, ಮೇಲ್ಗಡೆ ಕೊಡ್ತಾ ಇರ್ಬೇಕು. ಅದೆಷ್ಟು ದಿನಕ್ಕೊಂದ್ಸಲ ಕೊಡ್ಬೇಕು? ವಾರಕ್ಕೊಮ್ಮೆ ಸೆಗಣಿ ನೀರು ಕೊಡ್ತಾ ಬರ್ಬೇಕು. ಈ ಎರೆಹುಳನ್ನ ಇದಕ್ಕೆ ಈಗ ಬಿಟ್ಟಾಯ್ತು, ಬಿಟ್ಟ ಮೇಲೆ ಈಗ ಇಲ್ಲಿಂದ ಅಲ್ಲಿವರೆಗೆ ನನ್ನ ಲೆಕ್ಕದಲ್ಲಿ ಇದು 3 ಅಡಿ ಇದೆಯಾ? 3 ಅಡಿ ಇದೆ. 3 ಅಡಿ ಇದೆ. 3 ಅಡಿ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಸುಮಾರು ಒಂದು 30 ಅಡಿ ಇದೆಯಾ? ಇದೆ. 30 ಅಡಿ ಇರುವುದು. ಎಷ್ಟು ಎರೆಹುಳನ್ನು ಇದಕ್ಕೆ ಹಾಕ್ತೀರಿ ಇಷ್ಟಕ್ಕೆ? ಒಂದು 3 ಕೆಜಿ ಬೇಕು. 3 ಕೆಜಿ ಬೇಕು. ಎಷ್ಟು ನಾವು ಎರೆಹುಳ ಜಾಸ್ತಿ ಹಾಕಿದ್ದೇವೆ ಅಷ್ಟು ಗೊಬ್ಬರ ಬೇಗ ಆಗ್ತದಲ್ಲ. ಈಗ ನಿಮ್ಮ ಈ ಪ್ರಾಸೆಸ್ ಅಲ್ಲಿ ಎಷ್ಟು ದಿನ ಬೇಕಾಗ್ತದೆ ನಿಮಗೆ ಗೊಬ್ಬರ ಹಾಕ್ಲಿಕ್ಕೆ? ಇದರಲ್ಲಿ ಅಂದ್ರೆ ನಾವು ವಾರ ತೆಗಿತಾ ಇರೋದು. ಯಾವ ರೀತಿ ತೆಗಿದಂದ್ರೆ ನೋಡಿ ಅಲ್ಲಿ ಮಾಡಿದೇವಲ್ಲ. ಅಲ್ಲ ಹಾಗೆ ಅಲ್ಲ, ಈಗ ನೀವು ಇದು ಫುಲ್ ತುಂಬಿಸಿದ್ರಿ. ಹೌದು, ತುಂಬಿಸಿದ ಮೇಲೆ ಎಲ್ಲವನ್ನು ತೆಗೆಯುದಿಲ್ಲ ಸರ್. ಅಲ್ಲ, ಎಲ್ಲ ತೆಗೆದಾಗುವಾಗ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ, ಎಷ್ಟು ದಿನ ಆಗ್ತದೆ? ನಾವು ಗೊಬ್ಬರ ಮಾಡ್ತಾ ತೆಗಿತಾ ಇರ್ತೇವೆ, ಪೂರ್ತಿ ತೆಗಿಲಿಕ್ಕೆ ಇಲ್ಲ. ಯಾಕೆ ತೆಗೆಯುದಿಲ್ಲ, ಅಲ್ಲಿ ಮರಿ ಇಟ್ಟಿರ್ತದಲ್ಲ, ಅದಕ್ಕೋಸ್ಕರ ಎಲ್ಲವನ್ನು ಪೂರ್ತಿ ಒಮ್ಮೆಲೆ ತೆಗೆಯುವುದಿಲ್ಲ. ನಾವೀಗ ಇದರಿಂದ ಮೇಲೆಯೇ ತೆಗೆಯುವುದು. ಇದು 3 ಫೀಟ್ ಎತ್ತರ ಬೇಕು ಸರ್, 3 ಫೀಟ್ ಅಗಲ ಬೇಕು. ಮತ್ತೆ ನೋಡಿ ಸರ್, ಇಲ್ಲಿ ಜಾಗ ಬಿಟ್ಟಿದ್ದೇವೆ ನೋಡಿ, ಅದು ಗಾಳಿ ಹೋಗ್ಲಿಕ್ಕೆ. ಏನಾದ್ರಲ್ಲಿ ತೂತಿದ್ಯಾ? ಅದ್ರಲ್ಲಿ ತೂತುಂಟು. ಏನ್ ಹಾಕಿದ್ರೆ ಅದಕ್ಕೆ ಬಂದ್ ಮಾಡಿದ್ರು? ಮೆಸ್ ನೋಡಿ ಸರ್. ಇದರಲ್ಲಿ ಎರೆ ಜಲ ಅದು ತುಂಬಾ ಮುಖ್ಯ. ಈ ಎರೆ ಜಲ ಅಂದ್ರೆ ಇಲ್ಲಿ ನೋಡಿ, ಇದಕ್ಕೆ ನೀರ್ ಹಾಕ್ತಾ ಇರ್ತವೆ, ಆಗ ನೀರು ಕೆಳಗೆ ಬರ್ತದೆ. ಅಂದ್ರೆ ಅಡಿ ಭಾಗದಲ್ಲಿ ಇಲ್ಲಿ ಪೈಪ್ ಇಟ್ಟಿದ್ದೇವೆ. ಈ ಪೈಪ್ ಅಲ್ಲಿ ಉಂಟು ಸರ್, ಅಲ್ಲಿ ಡ್ರಮ್ ಇಟ್ಟಿದ್ದೇವೆ ನೋಡಿ. ಈ ಡ್ರಮ್ ಇಲ್ಲಿ ನೋಡಿ ಸರ್, ಡ್ರಮ್ಮಿಗೆ ಬಂದು ಬೀಳ್ತದೆ. ಡ್ರಮ್ಮಿಗೆ ಬಿಳಿ ಬರ್ತದೆ ನೋಡಿ, ಈ ರೀತಿ ಉಂಟು ಸರ್. ಡೈಲಿ ಬೀಳ್ತದಲ್ಲ? ಡೈಲಿ ಬೀಳ್ತದೆ ನೋಡಿ, ಈ ರೀತಿ ಉಂಟು ಎರೆ ಜಲ. ಸೂಪರ್ ಇದೆ ಇದು ಬೇಕಾದವರಿಗೆ ಕೊಡ್ಬೋದು. ಇದನ್ನು ಅಂದ್ರೆ ನಾವು ಎಲ್ಲಾ ಕೃಷಿಗೆ ಆಗ್ತದೆ, ಬುಡಕ್ಕೂ ಹಾಕ್ಬಹುದು, ಸ್ಪ್ರೇಗ ಸಹ ಕೊಡ್ಬೋದು. ನಂಗೆ ಗೊತ್ತಿದ್ದಾಗೆ ಹೂವಿನ ಗಿಡಕ್ಕೆ ತರಕಾರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹೌದು ಸರ್. 10 ಲೀಟರ್ಗೆ 1 ಲೀಟರ್ ಮಿಕ್ಸ್ ಮಾಡಿದ್ರೆ, ಹೌದು, ಉದಾಹರಣೆಗೆ ಈಗ ಜೀವಾಮೃತ ಮಾಡೋದಾದ್ರೆ ಅದಕ್ಕೊಂದು 10-15 ಲೀಟರ್ ಮಿಕ್ಸ್ ಮಾಡಿ ಹಾಕಿದ್ರೆ ಉಂಟಲ್ಲ ನಿಮಗೆ, ಇಡೀ ತರಕಾರಿ ಕೃಷಿಗೆ ತುಂಬಾ ಒಳ್ಳೇದು ಅಂತ ಹೇಳುವಂತದಲ್ಲ. ಹೌದು ಸರ್, ನಾವು ಕೊಡ್ಬೋದು ಬೇಕಾದವರಿಗೆ. ಎಷ್ಟಾಗದು ಇದು ತುಂಬಲಿಕ್ಕೆ? ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ? ನಮಗೆ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಅಲ್ಲ ಸರ್, ಒಂದು 15 ದಿವಸದಲ್ಲಿ ತುಂಬುತ್ತದಲ್ಲ. ಎರೆಹುಳದ ಮೈಯ ಮೇಲ್ಗಡೆ ಒಂದು ಸಣ್ಣ ಒಂದು ಬೆವರು ಟೈಪ್ ಅಲ್ಲಿ ಬರ್ತದೆ. ಆ ಬೆವರು ಟೈಪ್ ಮತ್ತೆ ಈ ನೀರು ಮಿಕ್ಸ್ ಆಗಿ ಒಂದು ಒಳ್ಳೆ ಪೌಷ್ಟಿಕಾಂಶಯುಕ್ತ ಆಗಿರುವಂತ ಗೊಬ್ಬರ ಅದು.
ಆ ರೀತಿಯ ಗೊಬ್ಬರವೂ ಕೂಡ ಇವರ ಹತ್ರ ಸಿಗ್ತದೆ. ಇದು ನೀವು ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ನಂಬರ್ ಹಾಕಿರ್ತೇನೆ, ಅವರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ 1 ಲೀಟರ್ 2 ಲೀಟರ್ 3 ಲೀಟರ್ ಕ್ಯಾನ್ಗಳಲ್ಲಿ ಬೇಕಾದ್ರೆ ಪಾರ್ಸೆಲ್ ಮಾಡ್ತಾರೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳಿದ್ರೆ ಈ ಭಾಗಕ್ಕೆ ಬಂದ್ರೆ ಅಂದ್ರೆ ನಿಂತಿಕಲ್ ಕಾಣಿಯೂರು ಈ ಭಾಗಕ್ಕೆಲ್ಲ ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ರಸ್ತೆ ಪಕ್ಕದಲ್ಲಿ ಯಾವ್ದಾದ್ರು ಅಂಗಡಿಯಲ್ಲಿ ಬೇಕಾದ್ರೆ ಇವರು ಇಡ್ತಾರೆ. ಆ ರೀತಿಯ ಕಾಂಟ್ಯಾಕ್ಟ್ಗಳು ಕೂಡ ಇವರಲ್ಲಿ ಇದೆ. ನೋಡಿ ಸರ್, ಹಾ. ಇಲ್ಲಿ ನೋಡಿ ಎರೆಹುಳ ನೋಡಿ, ಹಾ. ನಮ್ಮ ಎರೆಹುಳ ಈ ರೀತಿ ಉಂಟು. ಓ ನೋಡಿ. ಭಾರಿ ಉದ್ದುಂಟು. ಅದು ಎಷ್ಟು ಇಂಚ್ ಉದ್ದ ಆಗ್ತದೆ? 7 ಇಂಚು ಉದ್ದ ಉಂಟು. 7 ಇಂಚು, ಹೌದು ಅರ್ಧ ಫೀಟ್ಗಿಂತ ಹೆಚ್ಚು. ಹೌದು. ಯಾವುದು ಇದು? ಇದು ಲೋಕಲ್ ಈಗ ನಮ್ಮ ಅಲ್ಲ, ಲೋಕಲ್ ಅಲ್ಲ, ಗೊಬ್ಬರದ ಗುಂಡಲ್ಲಿ ಸಿಗ್ತದೆ ಅದಲ್ವಾ? ಅದಲ್ಲ. ಇದು ಮಣ್ಣು ತಿನ್ನುವುದಿಲ್ಲ. ಹಾ. ಇದು ಬರೇ ನಾವು ಹಾಕಿದಂತಹ ಸೆಗಣಿ ಆಗ್ಲಿ ಗೊಬ್ಬರ ಈ ರೀತಿಯನ್ನು. ಇದಕ್ಕೆ ನೀವು ಅದರಿಂದ ತೆಗ್ದದ? ಹೌದು ಸರ್, ಅದರಿಂದ ತೆಗೆದದ್ದು. ಅದರ ಒಳಗಡೆ ಉಂಟು ಈಗ? ಹೌದು ಓ, ನೋಡಿ. ಓ, ಭಾರಿ ಆಕ್ಟಿವ್ ಉಂಟು ಇದು. ಹೌದು, ಅಂದ್ರೆ ನಮಗೆ ನಾವು ಇದನ್ನು ಪ್ರೀತಿ ಮಾಡ್ತೇವೆ ಅಲ್ಲ, ಇದು ರೈತನ ಮಿತ್ರ ಅಲ್ವಾ. ಅಲ್ಲ ನೋಡಿ. ಅಷ್ಟು ಚಂದ ಇರುವಾಗ ನಿಮ್ಮ ನಾವು ಪ್ರೀತಿ- ಹೆಗ್ಗಣಗಳಿಗೆಲ್ಲ ಭಾರಿ ಖುಷಿ ಆಗ್ಬೋದು. ಇದು ಹೌದು, ಎಲ್ಲ ತಿನ್ನುವಂತ ಆಹಾರ. ಸ್ಪೀಡ್ ಉಂಟಲ್ಲ. ಹೌದು ಆಫ್ರಿಕನ್ ಎರೆಹುಳ ಅಂತ ಹೇಳ್ತಾರಲ್ಲ ಇದಕ್ಕೆ. ಹೌದು ಇದು ನೀವು ಧರ್ಮಸ್ಥಳದಿಂದ ತಂದಿದ್ದ? ಹೌದು, ಧರ್ಮಸ್ಥಳದಿಂದ. ನೀವು ಟ್ರೈನಿಂಗ್ ತಗೊಂಡಾಗ ಹೌದು, ನಮಗೆ ರೂಟ್ ಸೆಟ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಇತ್ತು ಸರ್. ಆಗ ನಾವು ಅಲ್ಲಿಗೆ ಧರ್ಮಸ್ಥಳಕ್ಕೆ ನಮ್ಮನ್ನು ಭೇಟಿ ಮಾಡಿ ಹೇಳಿದ್ರು. ಅಲ್ಲಿಂದಲೇ ನಾವು ತಂದದಂತಹ. ನೋಡ ಈಗ ಅಲ್ಲಿ ಕೆಲವದ್ರಲ್ಲಿ ಬೇರೆದ್ರಲ್ಲಿ ನೋಡ ಹೇಗೆ ಆಗಿದೆ ಅಂತ ಹೇಳಿ. ಅಂದ್ರೆ ದೊಡ್ಡದಾದ್ರೆ ಇಷ್ಟು ದೊಡ್ಡ ಇರ್ತದೆ. ಅಲ್ಲಿ ಸಣ್ಣ ಸಣ್ಣದು ಇತ್ತಲ್ಲ, ಅದು ತೋರಿಸಿದ್ರಲ್ಲ, ಅದೊಂದು ತೋರಿಸಿ ನೋಡು. ನಿಮ್ಗೆ ಇದಾಗುದಿಲ್ಲ ಅಲ್ಲ? ಏನಾಗಲ್ಲ, ಅಂದ್ರೆ ನಾನು ಅದನ್ನು ಪ್ರೀತಿ ಮಾಡ್ತೇನೆ. ಹೆಂಗಸರಿಗೆಲ್ಲ ಭಾರಿ ಭಯ ಅಲ್ಲ, ಸಣ್ಣ ಒಂದು ಇದ್ರೆ ಸಾಕು. ಬರೇ ಪಾಪದ ಪ್ರಾಣಿ ಆದ್ರೆ ಇದೆ ಸರ್, ಅಲ್ಲ? ತುಂಬಾ ಪಾಪ. ನೋಡು ಅದನ್ನ ನೋಡು, ಅಲ್ಲಿ ಆಗ ಕೃಷಿಕನ ಮಿತ್ರ ಅಲ್ಲ, ರೈತನ ಮಿತ್ರ. ಕೃಷಿಕನ ಮಿತ್ರ ಎರೆಹುಳಿಗೆ ಜೈ ಅಂತ ಹೇಳ್ತೀರಾ? ನೋಡಿ ಅದನ್ನ ತೆಗಿ. ನೋಡಿ, ಇಂತಹ ಎರೆಗಳು ಮರಿ ಇಟ್ಟಿರ್ತವೆ. ಇದು ಯಾವ ರೀತಿ ಇದೆ ಅಂದ್ರೆ, ನೋಡಿ ಸ್ನೇಹಿತರೆ, ಈ ರೀತಿ ಉಂಟು. ಇದು ಮರಿ ನೋಡಿ ಎಷ್ಟು ಎರೆಹುಳು ಇದೆ ನೋಡಿ, ತುಂಬಾ ಹೆಲ್ತಿ ಆಗಿದೆ. ಎರೆಹುಳ ಬೇಕಾದವರಿಗೆ ಕೊಡ್ಬೋದು ಸರ್. ಯಾರು ಬೇಕಾದ್ರೆ ನಿಮ್ಗೆ ಎರೆಹುಳು ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಜನ ಎರೆಹುಳಕ್ಕೆ ನಂಗೆ ಫೋನ್ ಮಾಡ್ತಿರ್ತಾರೆ. ಇದು ಇವ್ರದೇ ನಂಬರ್ ಹಾಕಿರ್ತೇನೆ, ನೀವು ಯಾರ್ಯಾರು ನಂಗೆ ಫೋನ್ ಮಾಡಿದ್ರಿ ಅವರೆಲ್ಲ ಇವ್ರಿಗೆ ಫೋನ್ ಮಾಡಿ ಇವ್ರ ಹತ್ರ ತಗೊಳ್ಳಿ. ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಮನೆ ಪಕ್ಕ ಸಣ್ಣದಾಗಿ ಮನೆಗೆ ಬೇಕಾದಷ್ಟು ಬೇಕಾದ್ರೆ ಮಾಡ್ಬೋದಲ್ಲ, ಎಷ್ಟು ದೊಡ್ಡದು ಮಾಡಬೇಕು ಅಂತಾನೆ ಇಲ್ಲ. ಕೆಲವು ಸಲ ಮನೆಗೆ ಬೇಕಾದ್ರೆ ಈಗ ಮನೆಯೊಳಗೆ ಕೂಡ ಮಾಡ್ಬೋದು. ಇದು ಏನು ಕೆಮಿಕಲ್ ಇಲ್ಲ, ಅದು ಇದಿಲ್ಲ. ಮನೆಯೊಳಗೆ ಸಹ ನಾವು ಒಂದು ಸಣ್ಣ ಡಬ್ಬದಲ್ಲಿ ಹಾಕಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈಗ ನಾನು 1 ನಿಮಿಷಕ್ಕಿಂತ ಮೊದಲು ತೋರಿಸಿದೆ ಅಲ್ಲ, ಅದು ನೋಡಿ, ಅದು ಹೋಗುದು ನೋಡಿ, ಗೊಬ್ಬರದ ಒಳಗಡೆ ಹೋಗುದು ನೋಡಿ. ಅಂದ್ರೆ ಅದು ಸ್ಮೂತ್ ಇರಬೇಕು ಅಂತ ಹೇಳ್ತಾರೆ. ಹೋದ್ರೆ ಒಂದ್ಸಲ ಹೊರಗೆ ಬರ್ಲಿಕ್ಕೆ ಆಗ್ಬೇಕು, ಅದು ಗಟ್ಟಿ ಇದ್ರೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಹೌದು, ನಾವು ಸೆಗಣಿಯನ್ನು ಕಲಸಿ ಹಾಕುದು ಅದಕ್ಕೆ. ನಾವು ಸೆಗಣಿಯನ್ನು ಕಲಸದೆ ಹಾಕಿದ್ರೆ ಅಲ್ಲಿ ಅದು ಗಟ್ಟಿ ಇರ್ತದೆ, ಅದಕ್ಕೆ ಮುಂದೆ ಹೋದದಕ್ಕೆ ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ. ಇದಾದ್ರೆ ಮುಂದೆಯೂ ಹೋಗ್ತದೆ, ಹಿಂದೆಯೂ ಬರ್ತದೆ. ಹಾಗೆ ಬರ್ಲಿಕ್ಕೆ ಅದಕ್ಕೆ ಸಹಕಾರಿ ಬೇಕು ಸರ್. ನಾವು ವಾರಕ್ಕೊಮ್ಮೆ ಈ ಗೊಬ್ಬರವನ್ನು ಈ ರೀತಿ ತೆಗೆದಿರ್ತೇವೆ. ಅಂದ್ರೆ ನೋಡಿ, ಅಲ್ಲಿಂದ ಗೊಬ್ಬರವನ್ನು ಎಲ್ಲ ಈ ರೀತಿ ತೆಗೆದಿದ್ದೇವೆ. ಇದು ತೆಗೆದಂತಹ ಗೊಬ್ಬರ. ಈ ಗೊಬ್ಬರವನ್ನು ಒಂದು ವಾರ ಕಳೆದ ನಂತರ ಇಲ್ಲಿಂದ ತೆಗಿತೇವೆ. ಅಲ್ಲಿಂದ ನಾಲ್ಕೂರು ಈ ಕಡೆ ಬರ್ತದೆ ಎರೆಹುಳು. ಇದರಲ್ಲಿ ಅಲ್ಲಿ ಸೆಗಣಿ ಹಾಕಿದ್ದೇವಲ್ಲ, ಇದರಲ್ಲಿ ಎರೆಹುಳ ಎಲ್ಲ ಅದಕ್ಕೆ ಹೋಗ್ತದೆ ಅಲ್ಲ. ನೋಡಿ ಸ್ನೇಹಿತರೆ, ಇದನ್ನು ಸ್ವಲ್ಪ ರಾಶಿ ಮಾಡಿ ಇಡುದು ಮಧ್ಯದಲ್ಲಿ, ಹಾಗಾದ್ರೆ ಎರೆಹುಳ ನೋಡಿ ಇಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಅದು ಈಗ ಸ್ವಲ್ಪ ಖಾಲಿ ಆಗ್ತದೆ ಎರೆಹುಳಲ್ಲಿ. ಇದರಲ್ಲಿ ಎರೆಹುಳ ಪೂರ್ತಿ ಖಾಲಿ ಆಗುದಿಲ್ಲ, ಒಂದು 80% ಖಾಲಿ ಆಗ್ತದೆ. ಇನ್ನು ಪೂರ್ತಿ ಖಾಲಿ ಮಾಡುವಂತ ವಿಧಾನ ಅಲ್ಲಿ ಉಂಟು ನೋಡಿ. ಇಲ್ಲಿಗೆ ಎಲ್ಲ ತೆಗೆದು ಹಾಕಿದೆ ಫೈನಲ್. ಇದು ಹೌದು, ಫೈನಲ್ ಇಲ್ಲಿ ಆಗ್ತದೆ. ಇಲ್ಲಿಂದ ಟ್ರ್ಯಾಪ್ ಮಾಡ್ತೀವಿ. ಇಲ್ಲಿ ನೋಡಿ, ಎಲ್ಲ ಅಲ್ಲಿಂದ ಇಲ್ಲಿಗೆ ತಂದು ಹಾಕಿದ್ದೇವೆ. ಇಲ್ಲಿಯೂ ಇರ್ತದೆ ಎರೆಹುಳ. ಆಗ ನೋಡಿ, ನಾವು ಒಂದು ಬುಟ್ಟಿಗೆ ಏನಾದ್ರೂ ರಂಧ್ರ ಇರುವಂತಹದಕ್ಕೆ ಈ ರೀತಿ ಹಾಕಿದ್ದೇವೆ. ಇದು 1 ವಾರಕ್ಕೆ ಮುಂಚೆ ಹಾಕಿದಂತ ನೋಡಿ ಗೊಬ್ಬರ. ಇದರಲ್ಲಿ ನೋಡಿ ಹಾಗೆ ಬಂದಿದೆ. ಇದರಲ್ಲಿಯೂ ಕೂಡ ಹಾಗೆ ಬಂದು ನಿಂತಿರ್ತದಲ್ಲ. ನೋಡಿ ಸ್ನೇಹಿತರೆ, ಒಂದೊಂದು ವಿಧಾನದ್ದು ಅಲ್ಲ, ಮನೆಯಲ್ಲಿರೋ ವಸ್ತುಗಳನ್ನು ಉಪಯೋಗ ಮಾಡಿ. ನಾವೇ ಅದಕ್ಕೆ ಭಾರಿ ಏನು ಇದಕ್ಕೆ ಖರ್ಚು ಮಾಡ್ಲಿಲ್ಲ ನೀವು, ನ್ಯಾಚುರಲ್ ಆಗಿ. ಓ ನೋಡಿ, ಈ ರೀತಿ ಇರ್ತದೆ ಎಲ್ಲ ಎರೆಹುಳಗಳೆಲ್ಲ ಇಲ್ಲಿ ಬಂದು ನೋಡಿ, ಇಲ್ಲಿ ನೋಡ್ಬೋದು ಸರ್. ನಿಮ್ಗೆ ಕೊಡ್ಬೇಕಾದ್ರೆ ಇದನ್ನ ಹೀಗೆ ಮಾಡಿದ್ರೆ ಆಯ್ತು. ಈಗ ನಮ್ಗೆ ಯಾರಿಗ ಬೇಕಾದ್ರೆ ಎರೆಹುಳ ಬೇರ್ಪಡಿಸುವಂತಹ ವಿಧಾನ ಅಲ್ಲ. ಒಟ್ಟಾರೆ ಈ ರೀತಿಯ ಗೊಬ್ಬರಗಳು ಇಂಥದ್ದು ಕೃಷಿ ಎಲ್ಲ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಪೋರ್ಟ್ಗಳೆಲ್ಲ ಬೇಕಾಗುತ್ತೆ, ಸಮಾಜದ್ದು ಅಥವಾ ಸಂಘಟನೆಗಳದ್ದೆಲ್ಲ. ನೀವು ಹೇಗೆ ಅದನ್ನು ಮಾಡಿದ್ರಿ? ಅಂದ್ರೆ ನಾನು ಈ ಎಲ್ಲ ವ್ಯವಸ್ಥೆಗಳಿಗೆ ಮಾರ್ಗದರ್ಶನ ತುಂಬಾ ಅಗತ್ಯ. ನನಗೆ ಪಂಚಾಯತಿಂದ, ಸವಣೂರು ಪಂಚಾಯತ್ನವರಿಂದ ತುಂಬಾ ನನಗೆ ಸಪೋರ್ಟ್ ಸಿಕ್ಕಿದೆ. ಅದೇ ರೀತಿ ಅದಕ್ಕೆ ಮುಂಚೆ ನಾನು ಧರ್ಮಸ್ಥಳ ಸಂಘದಲ್ಲಿ ಇದ್ದೇನೆ. ಅಲ್ಲಿ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕಂತ ನಮ್ಗೆ ಮಾರ್ಗದರ್ಶನ ಸಿಗ್ತಾ ಇತ್ತು. ಎರೆಹುಳ ಗೊಬ್ಬರ ಇದನ್ನು
ಮೊದ್ಲೇ ನಾನು ಮಾಡ್ತಿದ್ದೆ. ಹ್ಮ್. ತುಂಬಾ ಸಲ ನಾನು ಪ್ರಯತ್ನ ಪಟ್ಟೆ, ಇದು ಮಾಡ್ಬೇಕು, ಏನಾದ್ರು ಇದರಲ್ಲಿ ಇದು ಉಂಟು, ಹ್ಮ್. ರಿಸಲ್ಟ್ ಬರ್ಬೋದು ಅಂತ ಹೇಳಿ ಯಾವ ರೀತಿ ಮಾಡೋದಂತ ನನಗೆ ತುಂಬಾ ಇದ್ದಿತ್ತು. ಮಾಡ್ತಾ ಬಂದೆ ತುಂಬಾ ಸಲ ಎಡವಿ ಬಿದ್ದಿದ್ದೇನೆ. ಹ್ಮ್. ನನಗೆ ಆಗ್ಲಿಲ್ಲ ಮಾಡ್ಲಿಕ್ಕೆ. ರುಡ್ ಸೆಟ್ ನಲ್ಲಿ ಒಂದು ತರಬೇತಿ ಉಂಟಂತ ಗೊತ್ತಾಯ್ತು. ಹ್ಮ್. ತಕ್ಷಣ ನಾನು 15 ದಿವಸ ನಾನು ಅಲ್ಲಿ ಹೋಗಿ ವಾಲ್ಟ್ ಆಗಿ ಹ್ಮ್. ಆ ಒಂದು ತರಬೇತಿಯನ್ನು ಪಡೆದ ಕಾರಣ ನನಗೆ ಇದೊಂದು ಸಕ್ಸಸ್ಫುಲ್ ಆಗಿದೆ. ಅಲ್ಲ. ತುಂಬಾ ಖುಷಿ ಆಗ್ತದೆ ನನಗೆ. ಕರೆಕ್ಟ್. ಒಟ್ಟಾರೆಯಾಗಿ ಈ ರೀತಿಯ ವಿಡಿಯೋಗಳನ್ನು ಮಾಡುವಂಥದ್ದು ತುಂಬಾ ಜನರಿಗೆ ಮನೆಯಲ್ಲಿ ಕೃಷಿ ಇರ್ತದೆ, ಅದರ ಜೊತೆ ದನ ಇರ್ತದೆ, ಸಣ್ಣದೇನೋ ಮಾಡ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ಕೂಡ ದೊಡ್ಡ ದೊಡ್ಡ ಪ್ಲಾಂಟ್ಗಳನ್ನು ತೋರಿಸ್ಬೋದು, 1 ಎಕರೆಯಲ್ಲಿ 2 ಎಕರೆಯಲ್ಲಿ ತೋರಿಸ್ಬೋದು. ಆದರೆ ಜನರಿಗೆ ಆಗುತ್ತೆ ಒಂದೇ ಕಾಪು ಜಿಂತ ಆಗ್ತದೆ, ಹಂಗೆ ಆಗುದಿಲ್ಲ ಇದು ಅಂತ ಒಂದು ಮನಸ್ಸಲ್ಲಿ ಬರ್ತದೆ. ಹಾಗೆ ಈಗ ನೀವು ಒಂದು ಸಹಜವಾಗಿ ಒಂದು ಸಣ್ಣ ಲೆವೆಲಲ್ಲಿ ನೀವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇದನ್ನು ತೋರಿಸ್ತಿರುವಂಥದ್ದು. ಯಾಕಂದ್ರೆ ತುಂಬಾ ಜನರಿಗೆ ಇದನ್ನು ನೋಡುವಾಗ ನಂಗೆ ಆಗ್ತದೆ ಅನ್ನುವಂಥದ್ದು ಬರ್ತದೆ. ಹಾಗಾಗಿ ನಿಮ್ಮ ಈ ಬ್ಯುಸಿ ಕೆಲಸದ ಮಧ್ಯದಲ್ಲೂ ಕೂಡ ನಮಗೆ ಅತ್ಯುತ್ತಮವಾಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕೃಷಿಯಲ್ಲಿ ಒಬ್ಬೊಬ್ಬರು ಮಾಡುವಂಥದ್ದಲ್ಲ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಬೇಕಾಗುತ್ತೆ. ನಿಮ್ಗೆ ಹೇಗಿದೆ ಸಪೋರ್ಟ್ ಎಲ್ಲ? ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟವರು ನನ್ನ ತಮ್ಮ ಭಾಸ್ಕರ್ ಅಂತ. ಹಾ. ಅಂದ್ರೆ ಅವರ ಸಪೋರ್ಟ್ ನಿಂದ ಈ ಎಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ನನಗೆ ಸಹಾಯ ಆಯ್ತು. ಯಾಕೆಂದ್ರೆ ಎರವಳ ತರುವುದರಿಂದ ಈಗ ಎಲ್ಲ ಈ ಬಿಲ್ಡಿಂಗ್ ಒಂದು ಕಟ್ಟುವುದರಲ್ಲಿ ಆಗ್ಲಿ ಎಲ್ಲ ರೀತಿಯಲ್ಲಿ ನನಗೆ ಅಚ್ಚುಕಟ್ಟಾಗಿ ಸಪೋರ್ಟ್ ಕೊಟ್ಟಿದಂತ ತಮ್ಮ ಭಾಸ್ಕರ್ ಅಂತ. ಅವನು ಅಂದ್ರೆ ಬ್ಯುಸಿ ಆಗಿರ್ತಾನೆ. ಅವನಿಗೆ ಈಗ ಅವನಾಗಿ ರೆಡಿ ಮಾಡಿದಂತಹ ಟ್ರೀ ಸೈಕಲ್ ಅವನೊಟ್ಟಿಗೆ ಅವನ ಆ ಒಂದು ಇದರಲ್ಲಿ ಬ್ಯುಸಿ ಇರ್ತಾನೆ. ಆದ ಕಾರಣ ನಾನು ಎರೆಜಲ ಮತ್ತೆ ಅದರ ಎಲ್ಲ ಉಸ್ತುವಾರಿಯನ್ನು ನಾನು ಮಾಡ್ತಾ ಇದ್ದೇನೆ. ಅವನ ಟ್ರೀ ಸೈಕಲ್ ಇನ್ನಿತರ ತುಂಬಾ ಇದ್ದಿದ್ದೆ ಅದನ್ನೆಲ್ಲ ಮಾಡ್ತಾ ಅವನಿದ್ದಾನೆ. ಸ್ನೇಹಿತರೆ, ಟ್ರೀ ಸೈಕಲ್ ತೆಗೆದರೆ ನಿಮ್ಗೆ ಎಂತ ಅಂದಾಜಾಗ್ಲಿಕ್ಕಿಲ್ಲ. ಈ ಸೀಟ್ ನೋಡುವಾಗ ಮಾತ್ರ ಸೈಕಲ್ ರೀತಿಯಿದೆ. ಇದು ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ, ಕರೆಂಟ್ ಕಂಬಕ್ಕೆ ಇಂಥದ್ದೆಲ್ಲ ಸುಲಭದಲ್ಲಿ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಸಾಮಾನ್ಯ ಜನರು ಕೂಡ ಹತ್ತಲಿಕ್ಕಾಗುವಂಥ ಒಂದು ಸಿಸ್ಟಮ್ ಟ್ರೀ ಸೈಕಲ್ ಅಂತೇಳಿ ಇದನ್ನು ಇನೋವೇಟ್ ಮಾಡಿದ್ದೀವಿ. ಇಡೀ ದಕ್ಷಿಣ ಕನ್ನಡ, ಉಡುಪಿ, ಈ ಮಲೆನಾಡು ಭಾಗದಲ್ಲಿ ಎಲ್ಲ ಕಡೆಗೆ ಇವ್ರದ್ದು ಹೋಗ್ತಾ ಇರ್ತದೆ. ಇವ್ರ ಮನೆಯಲ್ಲೇ ಇದನ್ನೆಲ್ಲ ತಯಾರು ಮಾಡ್ತಿರ್ತಾರೆ. ನಿಮ್ಗೆ ಈ ರೀತಿಯ ಟ್ರೀ ಸೈಕಲ್ ಬೇಕಾದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, ಅಷ್ಟೊಂದು ದೂರದಿಂದ ಬಂದು ನಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಕೊಟ್ಟಂತಹ ನಿಮಗೆ ನಮ್ಮೆಲ್ಲರ ಪರವಾಗಿ ಅಂದ್ರೆ ನಮ್ಮ ಫ್ಯಾಮಿಲಿ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು.